ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಈ ಲಾಗ್ ಬಂದು ನಾನು ಗೊಮ್ಮಟಗಿರಿ ಟೆಂಪಲ್ಗೆ ಹೋಗುವ ಲಾಗ್ ಆಗಿರುತ್ತೆ. ಅಲ್ಲಿ ಜಾತ್ರೆ ನಡೀತಿರೋದ್ರಿಂದ ನಾನು ಅಲ್ಲಿಗೆ ಹೋಗಿದ್ದೀನಿ. ಫಸ್ಟ್ ಟೈಮ್ ಕೂಡ ವಿಸಿಟ್ ಮಾಡಿದ್ದೀನಿ, ಬಟ್ ಇವಾಗ ಜಾತ್ರೆ ಇರೋ ಕಾರಣಕ್ಕೆ ಇನ್ನೊಂದ್ಸಲ ಹೋಗಿದ್ದೀನಿ. ಮೈಸೂರಿಂದ ಈ ಟೆಂಪಲ್ಗೆ 15 or 20 ಕಿಲೋಮೀಟರ್ಸ್ ಆಗುತ್ತೆ. ಈ ಒಂದು ಗೊಮ್ಮಟಗಿರಿ ಟೆಂಪಲ್ ಅಲ್ಲಿ 700 ವರ್ಷದ ಹಳೆ ಬಾಹುಬಲಿ ಅಥವಾ ಗೊಮ್ಮಟೇಶ್ವರ 20 ಅಡಿ ಉದ್ದ ಇದೆಯಂತೆ. ಇಲ್ಲಿರುವಂತಹ ಗೋಪುರಗಳೇನಿದೆ ಅವೆಲ್ಲ ನೋಡ್ತಿರ್ಬೋದು ನೀವು. ಏನಿದು ಅಂತಲೂ ನಿಮ್ಮ ಮೈಂಡಲ್ಲಿ ಯೋಚನೆ ಬರ್ತಿರತ್ತೆ. ಬಟ್ ಇದು ಏನಂದರೆ, ಈ ಟೆಂಪಲಲ್ಲಿ ಇರುವಂತಹ ಈ ಗೋಪುರಗಳೇನಿವೆ ಇವಕ್ಕೆ ಕೂಟಗಳು ಅಂತ ಕರೀತಾರಂತೆ. ಇಂಗ್ಲೀಷಲ್ಲಿ ಟಾಂಗ್ಸ್ ಅಂತ ಹೇಳ್ತಾರಂತೆ. ಈ ಒಂದು ಕೂಟಗಳಲ್ಲಿ ಏನಿತ್ತು ಅಂತ ಅಂದರೆ ಪಾದಗಳ ಚಿತ್ರಗಳಿತ್ತು. ಅಲ್ಲಿ ಪೂಜೆ ಕೂಡ ಮಾಡ್ತಾ ಇದ್ರು. ಅಲ್ಲಿ ಪೂಜೆ ಮಾಡಬೇಕಾದ್ರೆ ಏನೇನು ಇಟ್ಟು ಪೂಜೆ ಮಾಡ್ತಿದ್ರು ಅಂತ ಅಂದರೆ ಎಲೆ, ಅಡಿಕೆ, ಲವಂಗ ಮತ್ತು ಅಕ್ಕಿನ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ರು. ಕೂಟಗಳು ಅಂದರೆ ಏನಪ್ಪ ಅಂತ ಅಂದರೆ, ಜೈನ ಸಿದ್ಧರು ಅಥವಾ ಮುನಿಗಳು ತಾವು ಮೋಕ್ಷವನ್ನು ಹೊಂದೋದಕ್ಕಾಗಿ ಅವರು ಒಂದು ಜಾಗವನ್ನು ಹುಡುಕೊಂಡ್ಬಿಟ್ಟು ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರಂತೆ. ಆ ಒಂದು ಜಾಗದಲ್ಲಿ ಆ ಮುನಿಗಳು ಏನು ತಪಸ್ಸು ಮಾಡ್ತಾ ಇರ್ತಾರೆ, ಅಲ್ಲಿ ಅವರು ಏನಾದರೂ ಮೋಕ್ಷ ಹೊಂದಿದ್ರೆ ಆ ಜಾಗದಲ್ಲಿ ಅವರ ನೆನಪಿಗಾಗಿ ಒಂದು ಚಿಕ್ಕ ಪುಟ್ಟ ಗೋಪುರನ ನಿರ್ಮಾಣ ಮಾಡಿದರೆ ಅದನ್ನೇ ಕೂಟಗಳು ಅಂತ ಹೇಳ್ತಾರೆ. ಹಾಗೆ ಪ್ರತಿಯೊಂದು ಕೂಟದಲ್ಲೂ ಕೂಡ ಆ ಮುನಿಗಳ ಹೆಸರಿರುತ್ತೆ ಅಲ್ಲಿ. ಸೊ ಅಲ್ಲಿಗೆ ಏನಾದರೂ ನೀವು ಹೋದರೆ ಆ ಹೆಸರುಗಳನ್ನ ನೋಡ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಅವಾಗ ಜಾತ್ರೆ ಎಲ್ಲ ಏನಲ್ಲ, ನಾವು ಹೋದಾಗ ಆರಾಮಾಗಿ ಫ್ರೀಯಾಗಿ ಹೋಗಿ ಬಂದಿದ್ವಿ. ಸೊ ಇವಾಗ ಜಾತ್ರೆ ಇರೋ ಕಾರಣಕ್ಕೆ ಇಷ್ಟು ಜನ, ನಾವು ಮೇಲೆ ಹೋಗೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಬಿಸಿಲು ಬೇರೆ, ಅದರಲ್ಲೇ ಮೇಲೆ ಹೋದ್ವಿ. ಗೊಮ್ಮಟೇಶ್ವರನ ದರ್ಶನ ಕೂಡ ಪಡ್ಕೊಂಡು ಮೇಲ್ಗಡೆ ಅಲ್ಲಿ ಪೂಜೆ ಮಾಡಲ್ಲ, ಕೆಳಗಡೆನೆ ಪೂಜೆ ಮಾಡಬೇಕು. ಸೊ ಹಾಗಾಗಿ ನಾನು ಕೆಳಗಡೆನೆ, ಎಲ್ಲರೂ ಕೂಡ ಕೆಳಗಡೆನೆ ಪೂಜೆ ಮಾಡ್ತಾ ಇದ್ದಿದ್ದು. ಹಾಗೆ ಈ ಕಡೆ ಬಂದರೆ ಇಲ್ಲಿ ಗೊಮ್ಮಟಗಿರಿ ಜಲಮಂದಿರ ಅಂತ ಸಿಗುತ್ತೆ. ಈ ಪ್ಲೇಸ್ ಅಂತೂ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗೋಯ್ತು. ಇಲ್ಲಿ ಆ ಕಡೆ ಈ ಕಡೆ ವಾಟರು, ಮಧ್ಯ ಒಂದು ಗೋಪುರ, ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ನನಗೆ ಅಲ್ಲಿ. ಇವಾಗ ಪೂಜೆ ಎಲ್ಲ ಮುಗೀತು. ಇವಾಗ ಜಾತ್ರೆ ಅಂತ ಅಂದಮೇಲೆ ಹಾಗೆ ಸುಮ್ಮನೆ ಹೋಗೋದಕ್ಕಾಗತ್ತಾ? ಎಲ್ಲ ನೋಡಿಕೊಂಡು ತಿನ್ಕೊಂಡು ಮಜಾ ಮಾಡಿಕೊಂಡೇ ಹೋಗಬೇಕಲ್ವ. ಸೊ ಹಾಗಾಗಿ ನಾವು ಕೂಡ ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಂಡ್ವಿ. ಅಲ್ಲಿ ಏನೇನೋ ಪರ್ಚೇಸ್ ಮಾಡ್ಕೊಂಡ್ವಿ. ಹಾಗೆ ನಮ್ಮ ಅತ್ತಿಗೆ ಮಗಳಿಗೂ ಕೂಡ ಆಟ ಸಾಮಾನೆಲ್ಲ ತೊಗೊಂಡ್ವಿ. ಈಗಂತೂ ಮನೆಗೆ ಹೊರಡ್ತಿದ್ವಿ. ಹೊರಡೋಕ್ಕೂ ಮುಂಚೆ ಯಾವ ಜಾತ್ರೆಗೆ ಹೋದರೂ ಐಸ್ ಕ್ರೀಮ್ ಇಲ್ಲದೆ ಹಾಗೆ ಅಂತೂ ಹೋಗಲ್ಲ. ಇವಾಗೂ ಕೂಡ ಐಸ್ ಕ್ರೀಮ್ ತಿನ್ಕೊಂಡೇ ಹೋಗ್ತಾ ಇರೋದು. ಸೊ ಇವತ್ತಿಗೆ ಈ ಲಾಗ್ನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗ್ನೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.